ಸ್ನೇಹಿತರೆ, ತಮಗೆಲ್ಲ ಈ ವಿಡಿಯೋಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಭಿನ್ನರಾಶಿಗಳ ಹೋಲಿಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ. ಇಲ್ಲಿ ಸರಳವಾಗಿ ನೇರವಾಗಿ ಪ್ರಶ್ನೆಗೆ ನೇರವಾಗಿ ಉತ್ತರಿಸಬಹುದು. ಕೆಲವೊಂದು ಪ್ರಶ್ನೆಗಳನ್ನ ಕನಿಷ್ಠ ರೂಪಕ್ಕೆ ತಂದು ಅಥವಾ ಸ್ವಲ್ಪ ಕನಿಷ್ಠ ಲೆಕ್ಕಗಳನ್ನ ಮಾಡಿ ನಾವು ಹೋಲಿಕೆಯನ್ನು ಮಾಡ್ಬೋದು. ಹೋಲಿಕೆ ಅಂದರೆ ಏನೂ ಅಲ್ಲ, ಇಲ್ಲಿ ಯಾವ ಭಿನ್ನರಾಶಿ ದೊಡ್ಡದು ಯಾವ ಭಿನ್ನರಾಶಿ ಚಿಕ್ಕದು ಅನ್ನೋದನ್ನು ಮೊದಲಿಗೆ ತಿಳ್ಕೊಂಡು ಆಮೇಲೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮವನ್ನು ಯಾವ ರೀತಿ ಬಿಡಿಸ್ಬೇಕು, ಯಾವ ರೀತಿ ತಿಳ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳನ್ನು ಉಪಯುಕ್ತವಾಗುವಂಥ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಈಗ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲೇ ಕೆಲವೊಂದು ಉದಾಹರಣೆಗಳ ಮೂಲಕ ಸರಳವಾಗಿ ನಿಮಗೆ ಹೇಳ್ತೇನೆ. ಅಂಶ ಮತ್ತು ಛೇದ ಸಮಯದ ಅಂದರೆ ಮೊದಲಿಗೆ ನೋಡೋಣ್ರಿ, ಛೇದಗಳು ಸಮ ಇದ್ದಾಗ ಭಿನ್ನರಾಶಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ನೋಡೋಣ. ಇಲ್ಲಿ ನೋಡ್ರಿ, ಒಂದು ಉದಾಹರಣೆ ಈಸಿ ಇರುವಂಥದ್ದು ತಗೋಣ. ಇಲ್ಲೇ 5 ಬರೀತೇನೆ ರೀ, ಇಲ್ಲೇ 2 ಬರೀತೇನೆ ನೋಡ್ರಿ. ಇಲ್ಲಿ ಯಾವುದು ದೊಡ್ಡದಾಕತ್ತಪ್ಪ ಅಂದರೆ ಛೇದಗಳು ಸಮ ಇದ್ದಾಗ ಏನೂ ಟೆನ್ಷನ್ ಇಲ್ಲ. ಅಂಶ ಯಾವ್ದು ದೊಡ್ಡದು ಇರ್ತೈತೋ ಅದು ದೊಡ್ಡದಾಗಿರ್ತೈತೆ. ಹಾಗಾದರೆ ಈ ರೀತಿ ಸಿಂಬಾಲನ್ನು ಬಳಸ್ಬೋದು. ಇಲ್ಲಿ ದೊಡ್ಡದು ಸಿಂಬಾಲ್ ಇದ್ರ ಬಗ್ಗೆ ಒಂದಿಷ್ಟು ನೋಡ್ರಿ. ಮುಂದೆ ಹೋಗ್ತಾ ಚಿಕ್ಕದು ಹಾಕೋತ ಹೋಗಿತ್ತಂದ್ರೆ ಅಂದರೆ ಈ ಕಡೆ ದೊಡ್ಡದಿರಬೇಕು ಅಂತ ಅರ್ಥ. ಇದರ ದೊಡ್ಡ ಸಿಂಬಾಲ್, ಇದು ದೊಡ್ಡದು ಚಿಹ್ನೆ. ಇನ್ನು ಅದೇ ರೀತಿ ಅಪೋಸಿಟ್ ಇರ್ತೈತೆ, ಇದು ಚಿಕ್ಕದು ಚಿಹ್ನೆ. ಮೊದಲೇ ಚಿಕ್ಕದೈತೆ ಆಮೇಲೆ ದೊಡ್ಡದು ಹಾಕೋತ ಹೋಗತ್ತೆ, ಇದು ಚಿಕ್ಕದು ಚಿಹ್ನೆ. ಇಷ್ಟು ಇದು ಗೊತ್ತಿರಬೇಕು. ಹಾಗಾದ್ರೆ ನಾವು ಇಲ್ಲೇ ಇದು ದೊಡ್ಡದೈತಿ ಅದಕ್ಕೆ ದೊಡ್ಡದು ಚಿಹ್ನೆಯನ್ನು ಬಳಸ್ತೀವಿ. ಇಲ್ಲೇ ಇನ್ನೊಂದಿಷ್ಟು ಉದಾಹರಣೆ ನೋಡೋಣ, ಇನ್ನಷ್ಟು ಕ್ಲಿಯರಾಗಿ ನಿಮಗೆ ಗೊತ್ತಾಗುವಾಗ. ನೋಡಿರಿ, ಛೇದ 4 ಬರಿತೀನಿ ಈಗ ಸಿಂಪಲ್. ಇಲ್ಲಿ 4, ಇಲ್ಲಿ 2 ಬರಿತೀನಿ. ಇದ್ರ ಮೂಲಕ ನಾವು ಯಾವ್ದು ಸಾಂದು ಯಾವ್ದು ದೊಡ್ಡದು ಗುರುತಿಸ್ಬೋದು. ನೋಡಿರಿ, 4 ಒಂದಲೇ 4, 4 ಒಂದಲೇ 4. ಇದರ ಆನ್ಸರ್ ಎಷ್ಟಾಯ್ತು ರೀ? 1 ಆಯಿತು. 2 ಒಂದಲೇ 2, 2 ಎರಡಲೇ 4. ಇದರ ಆನ್ಸರ್ ಎಷ್ಟು ರೀ? 1/2 ಅಥವಾ 2ನೇ 1 ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇದು ಪೂರ್ತಿ 1 ಐತಿ, ಇದು ಅರ್ಧ ಐತಿ. ಹಾಗಾದ್ರೆ ಯಾವ್ದು ದೊಡ್ಡದೈತಿ ರೀ? 1 ದೊಡ್ಡದು. ಹಾಗಾದರೆ 4/4 ಈ ಕಡೆ 2/4 ಐತಿ. ಹಾಗಾದ್ರೆ ಯಾವ್ದು ದೊಡ್ಡದೈತಿ ರೀ? 4/4 ದೊಡ್ಡದಾಯ್ತು. ನೋಡಿರಿ, ಛೇದಗಳು ಸಮ ಅದಾವ. ಅಂಶದ ಬೆಲೆ ಯಾವುದು ದೊಡ್ಡದೈತು ಅದು ದೊಡ್ಡದಾಕತಿ. ಛೇದದ ಬೆಲೆ ಸಮ ಇದ್ದಾಗ ಅಂಶ ಯಾವ್ದು ಚಿಕ್ಕದಿರ್ತೈತಿ ಅದು ಚಿಕ್ಕ ಆಕತಿ. ಇಲ್ಲಿ ಛೇದಗಳ ಸಮ ಇದ್ದಿದ್ದು ಅಷ್ಟು ನೋಡ್ಕೊಂಡ್ಬಿಟ್ರೆ ಸಾಕು, ನಾವು ದೊಡ್ಡದು ಸಾಂದು ಆರಾಮಾಗಿ ಗುರುತಿಸ್ಬೋದು. ಇಲ್ಲಿ ಇನ್ನೊಂದಿಷ್ಟು ಉದಾಹರಣೆ ನೋಡೋದಾದರೆ ಏರಿಕೆ ಕ್ರಮ ತಿಳ್ಕೊಂಬಿಡೋಣ. ಏರಿಕೆ ಕ್ರಮ ಅಂದರೆ ಮೊದಲು ಚಿಕ್ಕದು ಬರೀಬೇಕು, ಆಮೇಲೆ ದೊಡ್ಡದು ಬರ್ಕೋತ ಹೋಗ್ತೀರಿ. ಒಂದು ಉದಾಹರಣೆ ಇಲ್ಲಿ ನೋಡೋಣ. ಸಿಂಪಲ್ ಒಂದು 4 ಲೆಕ್ಕ 4 ಸಂಖ್ಯೆಯನ್ನು ತಗೋಣ. ಈಗ ಏರಿಕೆ ಕ್ರಮದಲ್ಲಿ ಬರೆದಾಗ ಏರಿಕೆ ಕ್ರಮ ನೇರವಾಗಿ ಬರೀನ. ಈಗ ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲಿಗೆ ಯಾವ್ದು ಬರೀಬೇಕು ನೋಡ್ರಿ. ಏರಿಕೆ ಕ್ರಮ ಅಂದಾಗ ಚಿಕ್ಕ ಸಂಖ್ಯೆ ಚಿಕ್ಕ ಭಿನ್ನರಾಶಿ ಮೊದಲು ಬರೀಬೇಕು. ಇದರಲ್ಲಿ ಯಾವ್ದು ಚಿಕ್ಕದ್ರಿ? 2/10, 3/10, 10ನೇ 3 ಅಂತ ಕರಿತೀರಿ, 10ನೇ 5, 10ನೇ 7. ಈ ರೀತಿ ನಾವು ಏರಿಕೆ ಕ್ರಮದಲ್ಲಿ ಬರೀಬೋದು. ಇಲ್ಲೇ ಭಾಳ ಈಸಿ ಇರುವಂಥ ಕಾನ್ಸೆಪ್ಟ್ ಇದು. ಛೇದಗಳ ಸಮ ಇದ್ದಾಗ ಆರಾಮಾಗಿ ಯಾವ್ದು ದೊಡ್ಡದಿರ್ತೈತಿ, ಚಿಕ್ಕದಿದ್ರೆ ಚಿಕ್ಕದಿರ್ತೈತಿ. ನೆಕ್ಸ್ಟ್ ಅಂಶಗಳು ಸಮ ಇದ್ದಾಗ ನೋಡ್ರಿ, ಇಲ್ಲಿ ಏನಿರ್ತೈತೆ ನೋಡ್ರಿ. ಉದಾಹರಣೆ ಫಸ್ಟಿಗೆ 2 ಭಿನ್ನರಾಶಿಗಳಂತ ಹೇಳೋಣ. ಇಲ್ಲೇ ಸಿಂಪಲ್ ನಿಮಗೆ 10 ಯಾಕೆ ಬರೆಯುತ್ತೆ, ನಿಮಗೆ ಈಸಿ ಆಕತೆ.
5ನೇ 10 2ನೇ 10. ಈಗ ಆನ್ಸರ್ ಏನಾಕೈತೆ ನೋಡ್ರಿ. ಇದನ್ನು ಕನಿಷ್ಠ ರೂಪಕ್ಕೆ ತರೋಣ. ಈಗ ಅಂಶಗಳು ಸಮ ಅದಾವ, ಯಾವುದ್ರ ಬೆಲೆ ದೊಡ್ಡದಾಕತ್ತೆ ನಿಮ್ಮ ಮುಂದೆ ಈಗ ಗೊತ್ತಾಗತ್ತೆ. 5 1ಲೇ 5 2ಲೇ. ಆನ್ಸರ್ ಎಷ್ಟು ಬಂತು ರೀ ಇದ್ರದ್ದು? 2. 2 1ಲೇ 2 5. ಇದರ ಆನ್ಸರ್ ಎಷ್ಟು ಬಂತು? 5. ಹಾಗೆ ನೋಡಿರಿ, 2 ಮತ್ತು 5ರಲ್ಲಿ ದೊಡ್ಡದು ಯಾವುದು? 5. ಈಗ ಮತ್ತೆ ಮೂಲ ಭಿನ್ನರಾಶಿ ಬರೋಣ. 10/5 ಈ ಕಡೆ 10/2, 2ನೇ 10. ಈಗ ನೋಡ್ರಿ 5 ದೊಡ್ಡದಾಗೈತಿ, ಆದ್ರೆ ನಿಮಗಿಲ್ಲಿ ನೋಡಕತ್ತೀರಿ ಅಂಶಗಳ ಸಮ ಅದಾವು, ಛೇದದ ಬೆಲೆ ಚಿಕ್ಕದಿದ್ದಿದ್ದು ದೊಡ್ಡದಾಗೈತಿ. ಹೆಂಗ್ರಿ ಇದು ಅಂದ್ರೆ 10 ರೂಪಾಯಿ ಅದಾವ ಅಂತ ಇಟ್ಕೊಳ್ರಿ. 2 ಕಡೆ ಅದಾವ, 2 ಗುಂಪು ಜನ ಅದಾರ. ಒಂದು ಗುಂಪಿನಾಗ 5 ಜನ ಅದಾರ. 10 ರೂಪಾಯಿ ಅದಾವ. ಒಬ್ಬೊಬ್ರಿಗೆ ಎಷ್ಟು ಬಂತು ರೀ? ನೋಡಿರಿ 2 ರೂಪಾಯಿ ಬಂತು. ನೋಡಿರಿ 10 ರೂಪಾಯಿ ಅದಾವ. ನೋಡಿರಿ ರೂಪಾಯಿ ಅಂತ ತಿಳ್ಕೊರಿ. 10 ರೂಪಾಯಿ ಒಳಗೆ ಇಲ್ಲಿ 5 ಜನ ಭಾಗ ಮಾಡ್ಕೊಳ್ತೀರಿ, 2 ರೂಪಾಯಿ ಬಂತು. 10 ರೂಪಾಯಿ ಇದೇನು ಇನ್ನೊಂದು ಕಡೆ ಇಬ್ಬರು ಹಂಚ್ಕೊಳಕತ್ತೀರಿ, ಇಬ್ಬರು ಸಮ ಪಾಲು ಮಾಡ್ಕೊಳಕತ್ತೀರಿ, 5 ರೂಪಾಯಿ ಬಂತು. ಯಾರು 5 ದೊಡ್ಡದೈತಿಲ್ಲ ರೀ. ಜನ ಕಡಿಮೆ ಇದ್ದಾರೆ, ಅದರ ಬೆಲೆ ಹೆಚ್ಚಾಯಿತು. ಜನ ಹೆಚ್ಚದಾರ, ಅದರ ಬೆಲೆ ಕಡಿಮೆ ಆಯಿತು. ಹಾಗಾದರೆ ಅಂಶಗಳು ಸಮ ಇದ್ದಾಗ ಛೇದದ ಯಾವುದ್ರ ಬೆಲೆ ಕಡಿಮೆ ಆಯಿತು ಅದು ದೊಡ್ಡದಾಕತ್ತೆ, ದೊಡ್ಡದಿದ್ದದ್ದು ಸಣ್ಣದಾಕತ್ತೆ. ಇದು ಅಂಶಗಳು ಸಮವಿದ್ದಾಗ ಗುರುತಿಸ್ಬೋದು. ಉಲ್ಟಾ ಇರ್ತದೆ, ಛೇದದ ಬೆಲೆ ಸಾಂದಿದ್ರೆ ದೊಡ್ಡದಾಕತ್ತೆ, ದೊಡ್ಡದಿದ್ರೆ ಸಣ್ಣದಾಕತ್ತೆ. ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನು ಇಲ್ಲೊಂದು ಏರಿಕೆ ಕ್ರಮ. ನೆಕ್ಸ್ಟ್ ಏರಿಕೆ ಕ್ರಮ ಅಂಶಗಳು ಸಮ ಇದ್ದಾಗ. ಇಲ್ಲಿ ಸೇಮ್ ತಗೋಣ. 20/13, 20/10, 4 ಭಿನ್ನರಾಶಿಗಳು ಅದಾವೆ. ಏರಿಕೆ ಕ್ರಮ. ಏರಿಕೆ ಕ್ರಮ ಅಂದರೆ ಮೊದಲಿಗೆ ಚಿಕ್ಕದು ಬರಿಬೇಕು. ಇಳಿಕೆ ಕ್ರಮವೂ ಅದೇ ಇರ್ತೈತೆ, ಅದರ ವಿರುದ್ಧ ಇರ್ತೈತೆ. ಇಳಿಕೆ ಕ್ರಮ ಅಂದರೆ ಮೊದಲು ಫಸ್ಟಿಗೆ ದೊಡ್ಡ ಸಂಖ್ಯೆ ಬರಿತೀರಿ, ಚಿಕ್ಕದು ಬರಿತೀರಿ. ಏರಿಕೆ ಕ್ರಮ ಅಂದರೆ ದೊಡ್ಡದು ಬರ್ಕೋತ ಹೋಗ್ತೀರಿ. ಮೊದಲು ಚಿಕ್ಕದು ದೊಡ್ಡದು ಬರ್ಕೋತ ಹೋಗಿ. ಹಾಗಾದ್ರೆ ಈಗ ಚಿಕ್ಕದು ಯಾವುದಾಯ್ತು ನೋಡೋಣ ರೀ. ಅಂಶಗಳ ಸಮ ಇದ್ದಾಗ ಉಲ್ಟಾ ಇರ್ತೈತೆ, ಅಂದರೆ ದೊಡ್ಡದಿದ್ದು ಸಣ್ಣದಾಗತ್ತೆ. ಹಾಗಾದ್ರೆ ಏನಾಯ್ತು ಇಲ್ಲಿ 20/13 ಇದು ಚಿಕ್ಕದಾಗತ್ತೆ. ಇದ್ರ ಬೆಲೆ ಏರಿಕೆ ಕ್ರಮ ಅಂದರೆ ಚಿಕ್ಕದು ಬರಿಬೇಕು. ಆದರೆ ಇಲ್ಲಿ ನಮ್ಗೆ ಅಂಶಗಳ ಸಮ ಇದ್ದಾಗ ಯಾವುದರ ಛೇದದ ಬೆಲೆ ದೊಡ್ಡದೈತೋ ಅದು ಚಿಕ್ಕದಾಗತ್ತೆ. ನೆಕ್ಸ್ಟು 20/10 ಆಯ್ತು ರೀ. ನೆಕ್ಸ್ಟು 20/5 ಆಕತ್ತೆ. ನೆಕ್ಸ್ಟು 20/4 ಆಕತ್ತೆ. ಇಲ್ಲಿಗೆ ಲಾಸ್ಟದು ಒಂದಷ್ಟು 2 ಭಿನ್ನರಾಶಿಗಳು ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಕತ್ತೆ. 5 1ಲೇ 5 4 ಇದ್ರ ಬೆಲೆ 4, 4 1ಲೇ 4 5 ಇದ್ರ ಬೆಲೆ 5. ನೋಡಿರಿ ಏರಿಕೆ ಕ್ರಮ ಬರೆಯಕತ್ತೆ. 4 ಆದಮೇಲೆ 5 ಬರೀತೀರಿ. ಇಷ್ಟ ನೀವು ತಿಳ್ಕೊಬೋದು. ಇದನ್ನು ಇನ್ನೊಂದು ರೀತಿಯೂ ಬರಿಬೋದು. 20/13 ಅಂದರೆ ದೊಡ್ಡದು ಬರ್ಕೋತು. ಏರಿಕೆ ಕ್ರಮ ಚೂಪಿದ್ದ ಕಡೆ ಅಂದರೆ ಶಾರ್ಪ್ ಇದ್ದ ಕಡೆ ಚಿಕ್ಕದು, ಅಗಲಿದ್ದ ಕಡೆ ದೊಡ್ಡದು. ಹಾಗಾದರೆ 20/10, 20/5 ದೊಡ್ಡದು, 20/4 ಅಂದರೆ ಚಿಕ್ಕದಿಂದ ದೊಡ್ಡದು ಬರ್ಕೋತ ಹೋಗಿ. ಚಿಕ್ಕ ಸಂಖ್ಯೆ, ಚಿಕ್ಕ ಭಿನ್ನರಾಶಿಯಿಂದ ದೊಡ್ಡ ಭಿನ್ನರಾಶಿ ಬರ್ಕೋತ ಹೋಗ್ತೀರಿ. ಇದು ಅಂಶಗಳು ಸಮವಿದ್ದಾಗ ಈ ರೀತಿ ನಾವು ನೇರವಾಗಿ ಬರಿಬೋದು. ಭಿನ್ನರಾಶಿಗಳ ಹೋಲಿಕೆ. ಅಂಶ ಮತ್ತು ಛೇದಗಳು ಅಸಮವಿದ್ದಾಗ ಭಿನ್ನರಾಶಿಗಳ ಹೋಲಿಕೆ ಅಂದರೆ ಸಮವಿಲ್ಲ, ಅಂಶಗಳು ಸಮ ಇಲ್ಲ, ಛೇದಗಳು ಸಮ ಇಲ್ಲ. ಇಲ್ಲೊಂದು ಉದಾಹರಣೆಗಳ ಮೂಲಕ ನೋಡೋಣ ರೀ. ಇಲ್ಲೊಂದಿಷ್ಟು ಉದಾಹರಣೆಗಳ ನೋಡೋಣ. ಇಲ್ಲಿ 7 6 ಐತಿ, 5 4 ಐತಿ. ಇಲ್ಲೇ ಛೇದಗಳು ಬೇರೆ ಬೇರೆ ಅದಾವೆ. ಹಂಗಾದ್ರೆ ಲಸ ತೆಗಿಬೇಕು. 4 ಮತ್ತು 6 ಲಸ ತೆಗೀರಿ. 2 2ಲೇ 2 1ಲೇ 3 ಹಾಗೆ ಬರಿತೀರಿ. 3 1ಲೇ LCM
12 ಎರಡೆರಡಲೆ 4 4 ಮೂರಲೆ 12 12ಅನ್ನು 2 ಸಾರಿ ಬರೀತೀರಿ 2 ಬಾರಿ 12ಅನ್ನು ಬರೀರಿ. ಈಗ ಛೇದಕ್ಕೆ ಲಸಾಕ ಕಡ್ತ ಹೊಡೀರಿ, ಭಾಗಿಸ್ರಿ ಅಥವಾ ಮಗ್ಗಿ ಎನಿಸ್ರಿ, ಎಲ್ಲ ಒಂದೇ ಅರ್ಥ. 6 2ಲೆ 12 6 ಎಷ್ಟಲೆ 12 ನೋಡ್ಕೋಬೇಕು, 2ಲೆ 4 ಎಷ್ಟಲೆ 12 4 3ಲೆ 12 ಈ ರೀತಿ ಬರ್ಕೋಬೇಕು. ಈಗ 7 2ಲೆ 14 5 3ಲೆ 15 ನೋಡಿರಿ. ಈಗ ಛೇದಗಳ ಸಮ ಅದು. ಛೇದಗಳ ಸಮ ಇದ್ದಾಗ ನಮ್ಗೆ ಸಿಂಪಲ್ಲಾಗಿ ಗೊತ್ತೈತಿ ಯಾವುದ್ರ ಬೆಲೆ ಅಂಶ ದೊಡ್ಡದಿರ್ತೈತೋ ಅದೇ ದೊಡ್ಡದಾಗಿರ್ತೈತೆ. ಹಾಗಾದರೆ ಇದು ದೊಡ್ಡದಾಯಿತು, 15 ದೊಡ್ಡದೈತೆ ರೀ, 14 ಚಿಕ್ಕದಾಯಿತು. ಹಾಗಾದರೆ 7/6 ಚಿಕ್ಕದು ಚಿಹ್ನೆ ಬಳಸ್ತೀವಿ, ಈ ರೀತಿ ನಾವು ಬರಿತೀವಿ. 5/4 ದೊಡ್ಡದು ಅಂತ ಬರೀಬಹುದು. ಇದು ಒಂದು ಉದಾಹರಣೆ. ಆದರೆ ಇನ್ನು ಏರಿಕೆ ಕ್ರಮ ಒಂದು ಉದಾಹರಣೆಯನ್ನು ತಗೊಳ್ಳೋಣ. 7/8 2/3 ಈ ರೀತಿ ಭಿನ್ನರಾಶಿಗಳದು. ಏರಿಕೆ ಕ್ರಮ ಇಲ್ಲೇ ಲಸ ತೆಗಿಬೇಕು. ಇದೀಗ ಮಾಡಿದಂಗೆ ಅಂಶಗಳು ಸಮ ಇಲ್ಲ, ಛೇದಗಳು ಸಮ ಇಲ್ಲ ಅಂದಾಗ ಲಸ ತೆಗಿಬೇಕು. ಇನ್ನೊಂದು ವಿಧಾನ ಐತಿ, ಅದನ್ನು ಆಮೇಲೆ ಹೇಳ್ತೇನೆ. ಇದೇ ಲೆಕ್ಕದೊಳಗೆ ಒಂದು ಟ್ರಿಕ್ಸನ್ನು ಬಳಸಿ ಮಾಡುವಂಥದ್ದು ಮತ್ತು ಸಾಂಪ್ರದಾಯಿಕ ವಿಧಾನ ಲಸ ತೆಗೆಯುವ ಮೂಲಕ ನಾವು ಏರಿಕೆ ಕ್ರಮದಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದನ್ನು ನೋಡೋಣ್ರಿ. ಇಲ್ಲೇ ನೋಡಿರಿ, ಒಂದನೇದು ಸಾಂಪ್ರದಾಯಿಕ ವಿಧಾನ. ಲಸ ತೆಗಿಬೇಕು. 8 3 6 4 2 4ಲೆ 2 ಬಗ್ಗೆ ಒಳಗೆ 3 ಇಲ್ಲ ಬಿಡ್ರಿ. 2 3ಲೆ 2 2ಲೆ ನೆಕ್ಸ್ಟ್ 2 2ಲೆ 3 ಹಂಗೆ ಬರೀತೀರಿ. 2 1ಲೆ ನೆಕ್ಸ್ಟ್ 2 1ಲೆ 3 ಹಂಗೆ ಬರೀತೀರಿ. 3 1ಲೆ 3 1 ಹಾಗಾದ್ರೆ ಲಸ LCM 2 × 2 × 2 × 3 = 24. 2 2ಲೆ 4 4 8 8 3ಲೆ 24. ಈಗ 4 ಭಿನ್ನರಾಶಿಗಳದಾವೆ, 4 ಬಾರಿ ಅದನ್ನು ಬರೀಬೇಕು. 24 24 24 ಮತ್ತು 24 ಸೇಮ್. ಮತ್ತು 8ಕ್ಕೆ 24ಕ್ಕೆ ಭಾಗಿಸ್ರಿ. 8 3ಲೆ 3 8ಲೆ 6 4ಲೆ 24 4 6ಲೆ 24 ಈ ರೀತಿ ಮ್ಯಾಗ ಬರ್ಕೋತೀರಿ. ಅಂಶದ ಮ್ಯಾಗ ಬರ್ಕೋತೀರಿ. ಅವುಗಳನ್ನ ಗುಣಾಕಾರ ಮಾಡಿರಿ. 7 3ಲೆ 21 8 2ಲೆ 16 5 4ಲೆ 20 3 6ಲೆ 18. ಈಗ ಏರಿಕೆ ಕ್ರಮ. ಛೇದಗಳ ಸಮ ಅದಾವ, ಚಿಕ್ಕ ಸಂಖ್ಯೆ ಬರಿಬೇಕು, ಚಿಕ್ಕ ಭಿನ್ನರಾಶಿ ಬರಿಬೇಕು. ನೋಡಿರಿ, 21 16 20 18 ಒಳಗೆ ಯಾವ ಚಿಕ್ಕದೈತೆ ರೀ? 16/24 ಅಂದರೆ 2/3. ನೆಕ್ಸ್ಟ್ ದೊಡ್ಡದು 18/24 3/4. ನೆಕ್ಸ್ಟ್ ದೊಡ್ಡದು ಇಲ್ಲ ಐತೆ 5/6. ನೆಕ್ಸ್ಟ್ ದೊಡ್ಡದು 7/8. ಈ ಸಂಖ್ಯೆಗಳನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಇನ್ನು ಟ್ರಿಕ್ಸನ್ನು ಯಾವ ರೀತಿ ಬಳಸಿ ಮಾಡಬೇಕು ನೋಡಿರಿ. ಛೇದ ಮತ್ತು ಅಂಶದ ವ್ಯತ್ಯಾಸ, ಪ್ರತಿಯೊಂದು ಛೇದದ ಮತ್ತು ಅಂಶದ ವ್ಯತ್ಯಾಸ ಒಂದಿದ್ದಾಗ ನೇರವಾಗಿ ಬರಿಬೋದು. ಯಾವುದು ಚಿಕ್ಕ ಸಂಖ್ಯೆಗಳದಾವೆ ನೋಡಿ, ಅಂಶ ಮತ್ತು ಛೇದದ ವ್ಯತ್ಯಾಸ ಒಂದಿದ್ದಾಗ ಯಾವುದು ಚಿಕ್ಕ ಭಿನ್ನರಾಶಿ ಐತೋ ಅದ ಚಿಕ್ಕ ಬೆಲೆ ಆಗಿರ್ತೈತಿ. ಹಾಗಾದರೆ ನೋಡಿರಿ, ಐತಲ್ಲ ನೋಡಿರಿ, ಚಿಕ್ಕ ಭಿನ್ನರಾಶಿ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಮತ್ತು ವ್ಯತ್ಯಾಸ ಒಂದೈತೆ. 3 2 ಕಳೆದ್ರೆ 1, 4 3 ಕಳೆದ್ರೆ 1, 6 5 ಕಳೆದ್ರೆ 1, 8 7 ಕಳೆದ್ರೆ 1. ಈ ರೀತಿ ಒಂದೇ ವ್ಯತ್ಯಾಸ ಇದ್ದಾಗ ನಾವು ನೇರವಾಗಿ ಈ ಎಲ್ಲ ಲೆಕ್ಕ ಲಸ ತೆಗಿಲಾರ್ದ ನಾವು ಮಾಡ್ಬೋದು, LCM ಮಾಡಲಾರ್ದ ನಾವು ಮಾಡ್ಬೋದು. ಈ ರೀತಿ ನಾವು 3 ಪ್ರಕಾರಗಳಲ್ಲಿ ಈಗ ಹೋಲಿಕೆಯನ್ನು ನೋಡಿದ್ವಿ. ಅಂಶಗಳ ಸಮ ಇದ್ದಾಗ,
ಛೇದಗಳು ಸಮ ಇದ್ದಾಗ, ಅಂಶ ಮತ್ತು ಛೇದಗಳು ಅಸಮ ಇದ್ದಾಗ, ಸಮವಿಲ್ಲದಾಗ ನಾವು ಯಾವ ರೀತಿ ದೊಡ್ಡ ಸಂಖ್ಯೆಯನ್ನು ಭಿನ್ನರಾಶಿಯನ್ನು ಗುರುತಿಸ್ಬೋದು ಮತ್ತು ಏರಿಕೆ ಕ್ರಮದಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದಿರಿ. ನಿಮಗೆ ಇನ್ನಷ್ಟು ಇಂಥ ವಿಡಿಯೋಗಳು ಬೇಕಂದ್ರೆ ನೋಡ್ಬೋದಂದ್ರೆ ಕಮೆಂಟ್ ಮಾಡಿರಿ. ಅದೇ ರೀತಿ ವಿಡಿಯೋಗಳನ್ನು ಮಾಡೋಣ. ಬೇಸಿಕ್ಕಾಗಿ ನಮಗಿಷ್ಟು ಗೊತ್ತಿರಲೇಬೇಕು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬೇಸಿಕ್ಕನ್ನು ನಾವು ಮೊದಲು ಕಲೀಲೇಬೇಕು. ಆಮೇಲೆ ಟ್ರಿಕ್ಸ್ಗಳನ್ನ ಕಲಿತಾ ಹೋಗ್ತೀವಿ. ಮುಂದಿನ ಹಂತದಲ್ಲಿ ವಿಡಿಯೋಗಳಲ್ಲಿ ಟ್ರಿಕ್ಸ್ಗಳನ್ನು ನೋಡೋಣ. ಮೊದಲಿಗೆ ಬೇಸಿಕ್ಕನ್ನು ಕಂಪ್ಲೀಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಟ್ರಿಕ್ಸ್ಗಳನ್ನು ಸಹಿತ ನೋಡ್ತೀವಿ ಅನ್ನೋದನ್ನು ಹೇಳ್ತಾ, ಯಾರೆಲ್ಲ ನಮ್ಮ ವಿಡಿಯೋವನ್ನು ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.